ಫಿಸಿಕಲ್ ಎಲ್ಲ ಪಾಸ್ ಆದಮೇಲೆ ಮರುದಿನ ಮೆಡಿಕಲ್ ಬರ್ತದೆ. ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಅದು ಎಲ್ಲರಿಗೂ ಹೇಳ್ತೀನಿ ನಾನು, ಸಾಧ್ಯದಷ್ಟು ರೂಮ್ಗಳನ್ನ ಹಿಡ್ರಿ, ಬೆಳಗ್ಗೆ ಸ್ನಾನ ಅದು ಮಾಡ್ಕೊಂಡು ಕ್ಲೀನಾಗಿ ಹೋಗ್ಬೇಕು. ಮೆಡಿಕಲ್ಗೆ ಹೋಗೋರು ನೀವು ಎಲ್ಲೋ ರಸ್ತೆ ಮೇಲೆ ಮಕ್ಕೊಂಡು ಎಲ್ಲೋ ಮಕ್ಕೊಂಡು ಸರ್ ನನಗೆ ಅನುಕೂಲ ಇರಲಿಲ್ಲ ರೀ ಅಥವಾ ಆಯ್ದ್ರಿಪ್ಪ ಅಂದರೆ ಆ ಡಾಕ್ಟ್ರ್ ಹತ್ರ ಹೋಗಿ ನಿಂತು ಹೊಲಸು ನಾರಕೈತ್ರಿ ಅಂದರೆ ನಿಮ್ಮನ್ನು ಮೆಡಿಕಲ್ ಅನ್ಪಿಟ ಮಾಡ್ತಾರೆ. ಅವ್ರು ಚೆಕ್ ಮಾಡಲ್ಲ ಅನ್ಪಿಟ ಮಾಡ್ತಾರೆ. ಯಾಕಂದ್ರೆ ಅದು ನಿಮ್ಮ ಮೊದಲು ಇವೆಲ್ಲ ಗೊತ್ತಿರ್ಬೇಕು ನಿಮಗೆ. ಮೆಡಿಕಲ್ಗೆ ಹೋಗ್ಬೇಕಾರೆ ಬೆಳಗ್ಗೆ 6 ಗಂಟೆಗೆ ಟೈಮ್ ಕೊಟ್ಟಿರ್ತಾರೆ. ಮೆಡಿಕಲನ್ನು ಪೂರ್ತಿ ಚೆಕ್ ಮಾಡ್ತಾರೆ. ಆರ್ಮಿ ಮೆಡಿಕಲ್ ಹೋಗೋರು ನೋಡಿರಿ, ದೇಹದ ಇಡೀ ಭಾಗವನ್ನು ಚೆಕ್ ಮಾಡ್ತಾರೆ. ಕಣ್ಣಲ್ಲಿ ಕಲರ್ ಬ್ಯಾಂಡ್ಸ್ ಚೆಕ್ ಮಾಡ್ತಾರೆ, ಡಿಸ್ಟೆನ್ಸ್ ಚೆಕ್ ಮಾಡ್ತಾರೆ, ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ. ಕಣ್ಣಿನ್ಯಾಗ 3 ಅದಾವೆ. ಆಮೇಲೆ ನೆಕ್ಸ್ಟ್ ಕಿವಿ ಚೆಕ್ ಮಾಡ್ತಾರೆ ರೀ. ಕಿವಿ ಪರದೆ ಹೋಲ್ ಇತ್ತಪ್ಪ ಅಂದ್ರೆ ಮೆಡಿಕಲ್ ಅನ್ಪಿಟ್ ಆಗ್ತದೆ. ಆಮೇಲೆ ಕಿವಿ ಸಣ್ಣಾಗಿದ್ದಾಗ ಸೋರ್ತಿತ್ತಂದ್ರೆ ಅವ್ರಿಗೆ ಹೋಲ್ ಇರ್ತದೆ ರೀ. ಅಂಥವ್ರು ಏನ್ರ ಇದ್ರೆ ಡಾಕ್ಟ್ರಿಗೆ ಭೇಟಿ ಆಗ್ರಿ. ಆಮೇಲೆ 2 ಭುಜಗಳನ್ನ ಚೆಕ್ ಮಾಡ್ತಾರೆ. ಒಬ್ಬೊಬ್ರು ಹಿಂಗೆ ಇರ್ತಾವೆ ರೀ ಮ್ಯಾಲೆ ತೆಳಗೆ, ಹಿಂಗಿದ್ರು ಮೆಡಿಕಲ್ ಅನ್ಪಿಟ್ ಆಗ್ತದೆ. ಆಮೇಲೆ 2 ಕೈಗಳನ್ನ ಚೆಕ್ ಮಾಡ್ತಾರೆ ರೀ. 2 ಮೊಣಕೈಗಳನ್ನ ಚೆಕ್ ಮಾಡ್ತಾರೆ ರೀ. 2 ಮೊಣಕೈ ಕರೆಕ್ಟ್ ಇರ್ಬೇಕು ಕೈ ಹಿಂಗೆ ಹಿಡಿದಾಗ. ಆಮೇಲೆ ಬೆರಳುಗಳನ್ನ ಚೆಕ್ ಮಾಡ್ತಾರೆ. ಆಮೇಲೆ ಬೆವರು ಬಿಡ್ತಂದ್ರೆ ಇಲ್ಲಿ ಹಿಂಗೆ ಜಗ್ಗಿ ನೋಡ್ತಾರೆ ರೀ. ಇಲ್ಲಿ ಜಗ್ಗಿ ನೋಡ್ರಿ ಬೆವ್ರಿಗೆ ಗೊತ್ತಾಕತ್ರಿ. ಆಮೇಲೆ ಒಬ್ಬೊಬ್ರು ಕೈ ಹಿಂಗೆ ಸೇಕ್ ಹಾಕಿರ್ತಾವ್ರಿ, ಹಿಂಗೆ ನಡಗ್ತಿರ್ತಾವ್ರಿ. ಹಿಂಗೆ ಮಾಡ್ರು ಮೆಡಿಕಲ್ ಅನ್ಪಿಟ್ ಆಗ್ತದೆ. ಆಮೇಲೆ ನೆಕ್ಸ್ಟ್ ಚೆಸ್ಟನ್ನು ಚೆಕ್ ಮಾಡ್ತಾರೆ. ಒಬ್ಬರು ಎದೆಯ ಭಾಗ ಎತ್ತರ ಇರ್ತದೆ, ಒಂದು ಕಡೆ ಇಳು ಇರ್ತದೆ. ಆಮೇಲೆ ಮೊಣಕಾಲು ಚೆಕ್ ಮಾಡ್ತಾರೆ ರೀ. ಮೊಣಕಾಲು ಇಲ್ಲಿ ಕೂಡಬಾರ್ದು, ಒಂದು ಸ್ಕೇಲ್ ಹಿಂಗೆ ಪಾಸ್ ಆದರೆ ಸಾಕ್ರಿ. ಆಮೇಲೆ ಚಪ್ಪಟೆ ಪಾದ ಇತ್ತಂದ್ರೆ ಅದನ್ನು ಚೆಕ್ ಮಾಡ್ತಾರೆ ರೀ. ಚಪ್ಪಟೆ ಪಾದ ಇರಬಾರ್ದು. ಆಮೇಲೆ ಹಿಂದೆ ನರ ಹೇಳ್ತಿದ್ವು ಅಂದ್ರೆ ಅದಕ್ಕೂ ಮೆಡಿಕಲ್ ಅನ್ಪಿಟ್ ಮಾಡ್ತಾರೆ ರೀ. ಹಿಂದೆ ನರ ಹೇಳ್ತಿದ್ವು ಅಂದ್ರೆ ಅಂಥವಕ್ಕೆಲ್ಲ ಅಡ್ವಾನ್ಸ್ ಆಗಿ ನೀವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಅದಕ್ಕೆ ಸಲಹೆ ಸೂಚನೆ ತೊಗೊಂಡು ಏನು ಸರಿ ಮಾಡೋಕ್ಕೆ ಸಾಧ್ಯಕತಿ ಅದನ್ನು ಸರಿ ಮಾಡ್ಕೋಕೆ ಪ್ರಯತ್ನ ಮಾಡಬೇಕು. ಒಟ್ಟಾರೆ ಆರ್ಮಿ ಒಳಗೆ ಹೇಳ್ಬೇಕಂದ್ರೆ ಪೂರ್ತಿ ಟೋಟಲಾಗಿ ನೆಕೆಡಾಗಿ ಪೂರ್ಣ ಇಡೀ ಬಾಡಿ ಎಲ್ಲ ಚೆಕ್ ಮಾಡ್ತಾರೆ ರೀ. ಆರ್ಮಿ ಒಳಗೆ ಅಷ್ಟೇ ರೀ, ಪೂರಾ ಹಿಂಗೆ ಹಾರ್ಡ್ ಮೆಡಿಕಲ್ ಚೆಕ್ ಮಾಡೋದು ರೀ. ಅಲ್ಲಿ ನಿಮ್ಮ ಮೆಡಿಕಲ್ ಫಿಟ್ ಆಯಿತು, ಫೈನಲ್ ಮೆರಿಟ್ಗೆ ಕೈದ್ರಿ. ಮೆಡಿಕಲ್ ಬೈ ಚಾನ್ಸ್ ನಿಮ್ದು ಅನ್ಫಿಟ್ ಆಯ್ತು ಅಂದರೆ ಮತ್ತೆ ಬರೆದು ಕೊಡ್ತಾರೆ ರೀ. ಎಲ್ಲಿ ಬರೆದು ಕೊಡ್ತಾರಪ್ಪ ಅಂದರೆ ಈಗ ಬೆಳಗಾವಿ ಯಾರ್ದವ್ರು ಇದ್ರಿ ಅಂದರೆ ಬೆಳಗಾವಿಗೆ ಬರೆದು ಕೊಡ್ತಾರೆ. ಒಮ್ಮೆ ಪುನಾಕ್ ಬರೆದು ಕೊಡ್ತಾರೆ ರೀ. ಕೆಲವೊಂದು ಕಡೆ ಬೆಂಗಳೂರು ಬರೆದು ಕೊಡ್ತಾರೆ. ಇವು 3 ಜಾಗ ರೀ. ನೀವು ಮೆಡಿಕಲ್ ಅನ್ಫಿಟ್ ಆದಮೇಲೆ ಚೆಕ್ ಮಾಡ್ಕೊಕ್ಕೆ ಹೋಗಾಕ್ರಿ. ಅವ್ರು ಅವಕಾಶ ಕೊಟ್ಟಿರ್ತಾರೆ, ಯಾವ ಪಾಯಿಂಟ್ ಅನ್ನೋದು ಬರೆದಿರ್ತಾರೆ, ಅಲ್ಲಿ ಹೋಗೋದಿರ್ತದೆ. ಆದ್ದರಿಂದ ನೋಡಿರಿ, ಇಲ್ಲಿ ಭಾಗವಹಿಸಿದಂಥವ್ರು ಎಲ್ಲರೂ ಪಾಸ್ ಆಗ್ಬೇಕು. ನೀವು ನಮ್ಮಲ್ಲಿ ಬಂದರೆ ಅಂದರೆ ಎಲ್ಲರೂ ನೀವು ಪಾಸ್ ಆಗಬೇಕು. ನಿಮ್ಮ ಏನೋ ಸಮಸ್ಯೆ ಇದ್ದರೂ ನನಗೆ ಪರ್ಸ್ನಲಾಗಿ ಭೇಟಿಯಾಗಿ ನೀವು ಕೇಳ್ಬೋದು. ಡೆಮೋ ರ್ಯಾಲಿ ಮುಗಿದ ಮೇಲೆ ನೀವು ಕೇಳ್ಬೋದು. ಗೊತ್ತಾಗಿದ್ರೆ ಎಲ್ಲರಿಗೂ. ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.